ಓಕೆ. ಅಪ್ಪು ಸರ್? ನಾನು ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಸಿಕ್ಕಿದಾಗೆಲ್ಲ ಕೂಡ ಬಹಳ ಪ್ರೀತಿ ಮಾಡ್ತಾ ಇದ್ರು. ಅವರ 2-3 ಇವೆಂಟ್ಗಳಲ್ಲಿ ನಾನು ಕಾಮಿಡಿ ಪರ್ಫಾರ್ಮೆನ್ಸನ್ನು ನಮ್ಮ ತಂಡದ ಮೂಲಕ ಮಾಡಿದ್ದೀನಿ. ಆಮೇಲೆ ಅವ್ರಿಗೆ ನಂತರ ನೇಚರ್ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ. ಗಾರ್ಡನಿಂಗ್ ನಂಗೆ ಗೊತ್ತಿರೋ ಕಾರಣ ಅವ್ರಿಗೆ ಏನೆಲ್ಲ ಮಾಡ್ಬೋದು, ನಮ್ಮ ಕುಂಬಳಗೂಡು ಜಾಗದಲ್ಲಿ ಏನೆಲ್ಲ ಮಾಡ್ಬೋದು, ರೆಸಾರ್ಟ್ ಕಲ್ಚರ್ಸ್ ಇದೆಲ್ಲವನ್ನು ಕೂಡ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಒಂದು ಬಹಳ ಒಳ್ಳೆ ಕ್ವಾಲಿಟಿ ಟೈಮನ್ನು ಅವ್ರ ಜೊತೆ ನಾವು ಸ್ಪೆಂಡ್ ಮಾಡಿದ್ದೀನಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವು ಅಷ್ಟು ಯೋಗ್ಯರಲ್ಲ. ಅವ್ರು ಬೇರೆಲ್ಲೋ ಇದ್ದಾರೆ. ವೆರಿ ಟ್ರೂ ಸರ್. ಜಗ್ಗೇಶ್ ಸರ್? ಅಪ್ಪ, ಒಂದು ಎನರ್ಜಿ ಒಂದು ಏನು ಹೇಳಲಿ, ಅದು ಒಂದು ಮಿಷಿನ್ ಗನ್ನಲ್ಲಿ ಅಷ್ಟು ಗನ್ಗಳಿದ್ದು ಟಕ 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 ಕೂತ್ರ ಅಷ್ಟು ಜನನ ಲವಲವಿಕೆ ಇಡುವಂಥ ಮನುಷ್ಯ. ನನ್ನ ಕಂಡ್ರೆ ಭಾಳಷ್ಟು ಪ್ರೀತಿ ಅವರಿಗೆ. ನನ್ನನ್ನು ರಾಘವೇಂದ್ರ ಸ್ಟೋರ್ಸಲ್ಲಿ ಇವತ್ತು ಸೈಮಾ ಅವಾರ್ಡಿಗೆ ಆಗಿದೆ, ಅದು ನಾಮಿನೇಟ್ ಆಗಿದೆ. ಓಕೆ. ಪ್ರಮೋಷನ್ ಟೈಮಲ್ಲಿ ನನ್ನನ್ನು ಪ್ರಮೋಟ್ ಮಾಡಿದ ರೀತಿ, ಮಿತ್ರನ್ ಪಾತ್ರ, ಮಿತ್ರ ಮಾಡಿರುವಂಥ ಮೂಗನ್ ಪಾತ್ರ, ಕೋಗಿಲೆ ಅನ್ನೋ ಮೂಗನ್ ಪಾತ್ರ 20 ವರ್ಷ ಆದರೂ ಕೂಡ ಉಳಿಯುತ್ತೆ ಅನ್ನೋದನ್ನ ನೋ ಡೌಟ್ ಅವರೇ ಕೊಟ್ಟು ವೈರಲ್ ಮಾಡಿದಂಥ ಒಂದು 4 ದಶಕಗಳನ್ನು ನಮಗೆ ಮನೋರಂಜನೆ ಕೊಟ್ಟಂಥ ವ್ಯಕ್ತಿ. ಅವ್ರು ನನಗೆ ಗೊತ್ತು ಅನ್ನೋದಕ್ಕೆ ನನಗೆ ಖುಷಿ. ಕ್ರಿಸ್ಮಸ್ ಬಂದಾಗ, ಗೆಸ್ಟರ್ ಬಂದಾಗ ನನಗೆ ಫೋನ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ಅವ್ರಿಗೆ ಇಷ್ಟವಾದ ಖಾದ್ಯಗಳು ನನ್ನ ಮನೆಯಿಂದ ಕಳಿಸಪ್ಪ, ವಿಡಿಯೋ ಕಾಲ್ ಮಾಡಿ ಮನೆಯವ್ರ ಜೊತೆ ನಾವು ಮಾತಾಡ್ತಾರೆ. ಸುದೀಪ್ ಅವರು? ಸರ್, ಈಸ್ ಎ ಟೆಕ್ನಿಷಿಯನ್, ಅದ್ಭುತವಾದ ವ್ಯಕ್ತಿ. ಅವರನ್ನು ಅವ್ರು ಕ್ಯಾರಿ ಮಾಡೋ ರೀತಿ ಇದೆಯಲ್ಲ, ವಾವ್ ಅನಿಸ್ಬಿಡುತ್ತೆ. ವ್ಯಕ್ತಿ ಹಿಂಗೂ ಇರೋಕ್ಕೆ ಸಾಧ್ಯನಾ? ಆ ವಾಯ್ಸು, ಆ ಗತ್ತು, ಒಂದು ಸಿನಿಮಾದ ಮೇಲಿರುವಂಥ ಒಂದು ಪ್ಯಾಷನ್, ಪ್ರೀತಿ. ನಿಜ. ನನ್ನ ರಾಗ ಸಿನಿಮಾ ಒಂದು ವಾಚಿಂಗ್ ತಪ್ಕೊಂಡು ಏನು ಚೆನ್ನಾಗಿ ಮಾಡಿದ್ದೀನಿ, ಏನು ಮಾಡ್ಬೇಕು ನಾನು ಸರ್, ಅದಕ್ಕೆ ಟ್ರೈಲರಿಗೆ ಒಂದು ವಾಚ್ ಕೊಡ್ಬೇಕು. ಯಾವಾಗ ಮಾಡಬೇಕು? ಕ್ವಾಲಿಟಿ ಕಡೆ ಸಿನಿಮಾದವ್ರನ್ನ ಕಂಡ್ರೆ, ಅದು ಕ್ವಾಲಿಟಿ ಸಿನಿಮಾದವ್ರನ್ನ ಕಂಡ್ರೆ ಅವರಿಗೆ ಪ್ರೀತಿ, ಆ ಪ್ಯಾಷನ್ ಟುವರ್ಡ್ಸ್ ಮೂವಿ ಆರ್ಟಿಸ್ಟ್. ಅಮೇಝಿಂಗ್. ಈ ಲುಕ್ ನೋಡಿ ಭಾಳ ಖುಷಿ ಪಟ್ಬಿಟ್ರು. ಇದು ಮ್ಯಾಕ್ಸ್ ಡಬ್ಬಿಂಗ್ ಹೋಗಿದೆ, ಮನೆಯಲ್ಲೇ ಡಬ್ಬಿಂಗ್. ವಾವ್, ಸಖತ್ತಾಗಿ ಕಾಣಿಸ್ತಾ ಇದ್ರಿ ಮಿತ್ರ. ಆ ಒಂದು ಹಗ್ ಇದೆಯಲ್ಲ, ಆ ಒಂದು ಸಪೋರ್ಟ್ ಇದೆಯಲ್ವ, ಆ ಗತ್ತಿದೆಯಲ್ವ. ಫೈನಲಿ ದರ್ಶನ್? ನನಗೆ ಫೇವರೆಟ್ ಆರ್ಟಿಸ್ಟ್, ನನ್ನ ನೇಬರ್, ಹೃದಯಕ್ಕೆ ಹತ್ರ. ಅವರು ತುಂಬ ವರ್ಷದ ಸ್ನೇಹ ಇದೆ. ಒಂದು ನಮ್ಮ ನಾನು ಇಂಡಸ್ಟ್ರಿಗೆ ಬರೋಕೆ ಮುಂಚೆ ನನ್ನ ಪ್ರೋಗ್ರಾಮನ್ನು ನೋಡಿ ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ. ಅವ್ರ ಜೊತೆ ಯಾವ ಸಿನಿಮಾದಲ್ಲೂ ಕೂಡ ನನಗೆ ಅಭಿನಯಿಸೋಕೆ ಆಗಲಿಲ್ಲ. ಹೌದು. ಬಟ್ ಎಲ್ಲರಿಗಂತೂ ಒಳ್ಳೆ ಒಡನಾಟ ಅವ್ರ ಜೊತೆ ನನಗೆ. ಓಕೆ. 100 ಜನರ ಮಧ್ಯದಲ್ಲೂ ಕೂಡ ಬನ್ನಿ ಕಲಾವಿದ್ರೆ ಬನ್ನಿ ಅಂತ ಹಿಡ್ಕೊಳ್ಳೋ ಒಂದು ಪ್ರೀತಿ. ಲವ್ಲಿ. ನನ್ನ ಅಡಿಗೆ, ನನ್ನ ಕೈ ಅಡಿಗೆ ಅಂದರೆ ಬಹಳ ಇಷ್ಟಪಟ್ಟು ಊಟ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ ನನ್ನ ಜೊತೆ ಬೆರೆತವರೆಲ್ಲರೂ ಕೂಡ ಫುಡ್ ವಿಚಾರಕ್ಕೆ ಬಂದರೆ ಮಿತ್ರ ಚೆನ್ನಾಗಿ ಮಾಡ್ತಾನೆ, ಬೌಣಿಸ್ತಾನೆ ಅನ್ನೋದು ಭಾಳ ಪ್ರೀತಿ ಇದೆ. ಅವರು ಜಾಸ್ತಿ ಅದನ್ನು ಇಷ್ಟಪಟ್ಟಿದ್ದಾರೆ. ಗುಡ್ ಟೈಮ್, ಒಳ್ಳೊಳ್ಳೆ ಗಿಫ್ಟ್ಗಳು ಕಳಿಸ್ತಾರೆ ಮನೆಗೆ. ಹಬ್ಬ ಹರಿದಿನಗಳು ಬಂದಾಗ ನನಗೆ ಇಷ್ಟವಾದೆಲ್ಲವನ್ನು ಕೂಡ ಬಹಳ ಪ್ರೀತಿಯಿಂದ ಕಳಿಸ್ತಾರೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ. ಈಗ ಅವರಿಗೆ ಬ್ಯಾಡ್ ಟೈಮ್ ಇದೆ. ಅದು ನನ್ನ ಪ್ರೇಯರಲ್ಲಿ ಅವ್ರು ಯಾವತ್ತೂ ಇರ್ತಾರೆ. ಆದಷ್ಟು ಬೇಗ ಎಲ್ಲ ಕಳಕವನ್ನು ಕಳೆದು ಆಚೆ ಬರಲಿ, ಅವರು ಬರ್ತಾರೆ. ಫಿನಿಕ್ಸ್ ಥರದ ಎದ್ದು ನಿಂತ್ಕೋತಾರೆ, ನಂಬಿಕೆ ಇದೆ. ವಂಡರ್ಫುಲ್ ಸರ್. ವಾಶ್ರೂಮಿಗೆ ಮೊಬೈಲ್ ತಗೊಂಡು ಹೋಗಿ ಯಾವತ್ತಾದ್ರು ಮೆಸೇಜ್ ಮಾಡ್ತೀರಾ ಸರ್? ಅಯ್ಯೋ, ಖಂಡಿತ ಮಾಡ್ತೀನಿ. ಬ್ಯಾಡ್ ಹ್ಯಾಬಿಟ್ ಇದೆ. ಓಕೆ. ಬ್ಯಾಡ್ ಹ್ಯಾಬಿಟ್ ಇಲ್ಲ, ಗುಡ್ ಹ್ಯಾಬಿಟ್ ಸರ್. ಹೌದಾ? ಆರಾಮಾಗಿರ್ಬೇಕಲ್ಲ. ಓಕೆ. ಯಾವತ್ತಾದ್ರೂ ಫುಲ್ ಟೈಟ್ ಆಗಿ ಯಾರಿಗಾದ್ರೂ ಬೈದಿದ್ರಾ? ದಿನ ಬೈತೀನಿ ಸರ್. ದಿನ ಟೈಟ್ ಆಗ್ತೀನಿ. ಯಾವತ್ತಾದ್ರೂ ಬೈ ಮಿಸ್ ಹುಡುಗಿರ ವಾಶ್ರೂಮ್ಗೆ ಯಾವತ್ತಾದ್ರೂ ಎಂಟ್ರಿ ಆಗಿದ್ರಾ? ಇಲ್ಲ ಸರ್. ಓಕೆ. ಅಷ್ಟರಲ್ಲಿ ಟೈಟ್ ಆಗಲ್ಲ ಸರ್. ಓಕೆ. ಯಾವತ್ತಾದ್ರೂ ಅಪ್ಪ ಅಮ್ಮನ ಪರ್ಸಿಂದ ದುಡ್ಡು ಕದ್ದು ಒದೆ ತಿಂದಿದ್ರಾ? ನೆನಪೇ ಇಲ್ಲ ಸರ್. ನಾವು 6ನೇ ಕ್ಲಾಸಲ್ಲಿ ಸ್ವಂತ ದುಡಿಮೆ ಶುರು ಮಾಡಿದ್ವಿ ಸರ್. ಓಕೆ. ಓಕೆ. ಯಾವತ್ತಾದ್ರೂ ಮಾರ್ಕ್ಸ್ ಕಾರ್ಡ್ಗೆ ಫೋರ್ಜರಿ ಸೈನ್ ಮಾಡಿದ್ದು? ನಮ್ಗೆ ಸೈನ್ ಯಾರು ಮಾಡಕ್ ಇರ್ಲಿಲ್ಲ. ನಾವು ಓದಿದ್ದು ಆಶ್ರಮದಲ್ಲಿ, ಅಲ್ಲಿ ಇಲ್ಲಿ ನಮ್ ಸಿಗ್ನೇಚರ್ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ರಿ. ಓಕೆ. ಟೀಚರ್ ಮೇಲೆ ಯಾವತ್ತಾದ್ರೂ ಕ್ರಶ್ ಆಗಿತ್ತು ಸರ್? ಈಗಲೂ ಆಗ್ತಾ ಇರ್ತದೆ ಸರ್. ಓಕೆ. ಈಗಲೂ ಕ್ರಶ್ ನಿರಂತರ. ಓಕೆ. ಯಾವತ್ತಾದ್ರೂ ಬೈಕಿಂದ ಪೆಟ್ರೋಲ್ ಕದ್ದು ಓಡಾಡಿದ್ರ? ಇಲ್ಲ ಸರ್. ಆ ಡೇಸ್ ಇಲ್ಲ. ಇನ್ವಿಟೇಷನ್ ಇಲ್ಲದೆ ಯಾರ್ದಾದ್ರು ಮದ್ವೆಗೆ ಹೋಗಿ ಊಟ ಮಾಡಿರೋದು? ನಮಗೆ ಯಾರು, ನಾವು ಇವೆಂಟ್ ಮಾಡುವಾಗ ನಮಗೆ ಇನ್ವಿಟೇಷನ್ ಯಾರು ಕೊಡಲ್ಲ ಸರ್. ಈಗಂತೂ ಅದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಬಿಸ್ನೆಸ್. ಇನ್ವಿಟೇಷನ್ ನನಗೆ ಎಲ್ಲೂ ಹೋಗಲ್ಲ ಮುಂಚೆ ಇಲ್ಲ. ಓಕೆ. ಯಾರ್ದಾದ್ರೂ ಮೊಬೈಲ್ ನಲ್ಲಿ ಮೆಸೇಜಸ್ ಅನ್ನ ಕದ್ದು ಓದಿರೋದು? ಅಭ್ಯಾಸ ಇಲ್ಲ ಸರ್.
ಇಲ್ಲ. ಓಕೆ, ನಿಮಗೆ ಕೊಟ್ಟ ಚೆಕ್ಸ್ ಯಾವತ್ತಾದ್ರೂ ಬೌನ್ಸ್ ಆಗಿದೆಯಾ ಸರ್? ಒಂದು ದೊಡ್ಡ ಬಂಡಲ ಇದೆ ಸರ್. ನಾನು ಕೊಟ್ಟರು ಚೆಕ್ ಬೌನ್ಸ್ ಆಗಿದೆ ಸರ್. ಓಕೆ, ನನಗೆ ಕೊಟ್ಟರು ನನಗಿಂತಲೂ ಜಾಸ್ತಿ ಡಬಲ್ ಬೌನ್ಸ್ ಆಗಿದೆ. ಓಕೆ, ಈ ಬೌನ್ಸ್ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಎನಿವೇ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್. ಥ್ಯಾಂಕ್ ಯು ಸರ್.